ವಾಕ್ಯವಾ ಆಲಿಸಿ ಓ ಭಕ್ತರೇ, ಆಲಿಸಿದಂತೆ ಪಾಲಿಸಿದಾತ ನಿತ್ಯವು ಜೀವಿತನು. ಆಲಿಸಿದಂತೆ ಪಾಲಿಸಿದಾತ ನಿತ್ಯವು ಜೀವಿಪನು. ಕಿವಿರುವವನು ಆಲಿಸಲಿ ದೇವರ ಈ ವಾಕ್ಯವಾ, ಆಲಿಸದವನು ಅನರ್ಹನು, ಕಿವಿಯಿದ್ದು ಇಲ್ಲದವನು. ಆಲಿಸದವನು ಅನರ್ಹನು, ಕಿವಿಯಿದ್ದು ಇಲ್ಲದವನು. ಪಿತನ, ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರಾರಂಭ ಪ್ರಾರ್ಥನೆ. ಪ್ರೀತಿ ಸ್ವರೂಪರು, ನಮ್ಮ ಆತ್ಮದ ಬೊಕ್ಕಸವೂ ಆಗಿರುವ ಮಧುರ ಯೇಸುವೆ, ಪಾಪಿಗಳಾದ ನಮಗೂ ನಿಧನರಾದ ಭಕ್ತಾದಿಗಳಿಗೂ ನಿಮ್ಮ ಕರುಣೆಯನ್ನು ಕೋರುವುದಕ್ಕಾಗಿ ನಿಮ್ಮ ದಿವ್ಯ ಸನ್ನಿಧಿಗೆ ಬಂದಿದ್ದೇವೆ. ನಿಮ್ಮ ಪೂಜ್ಯ ಯಾತನೆಯನ್ನು ಭಕ್ತಿಯಿಂದ ಧ್ಯಾನಿಸಿ, ನಿಮ್ಮ ಶ್ರೀ ಶಿಲುಬೆ ಹಾದಿಯಲ್ಲಿ ಆಧ್ಯಾತ್ಮಿಕವಾಗಿ ನಡೆದು ನಮ್ಮ ಪಾಪಗಳ ಭೀಕರ ಪರಿಣಾಮವನ್ನು ಅರಿತು ಅವುಗಳಿಗಾಗಿ ಪಶ್ಚಾತ್ತಾಪ ಪಡುವಂತೆ ಅನುಗ್ರಹಿಸಿರಿ ಪ್ರಭು. ಮಾತೆಯಾದ ಮಧುರ ಕನ್ಯಾ ಮರಿಯಮ್ಮನವರೇ, ಶಿಲುಬೆ ಹಾದಿಯನ್ನು ಕೈಗೊಳ್ಳುವವರಿಗೆ ಆದರ್ಶ ಮಾತೆಯೇ, ನಾವು ಈ ಭಕ್ತಿಯುತ ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ನೆರವೇರಿಸುವಂತೆ ಸಹಾಯ ಮಾಡಿ ತಾಯಿಯೇ. ಪವಿತ್ರಾತ್ಮರು ನಮ್ಮ ಹೃದಯಗಳಲ್ಲಿ ಭಕ್ತಿ ಭಾವನೆಗಳನ್ನು, ಪರಪ್ರೀತಿ, ಪಶ್ಚಾತ್ತಾಪವೆಂಬ ಪುಣ್ಯಗಳನ್ನು ಉಕ್ಕಿ ಹರಿಸುವಂತೆ ಮಾಡಿ ತಾಯಿಯೇ. ಮೊದಲನೆಯ ಸ್ಥಳ, ಯೇಸು ಸ್ವಾಮಿಯನ್ನು ಶಿಲುಬೆಯ ಮರಣಕ್ಕೆ ನಿರ್ಣಯಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದೆ. ಧ್ಯಾನ. ಕಡೆಯ ದಿನದಲ್ಲಿ ಜೀವಂತರಿಗೂ ಸತ್ತವರಿಗೂ ನ್ಯಾಯ ನಿರ್ಣಯ ಮಾಡಬಲ್ಲರಿರುವ ನಮ್ಮ ಪ್ರಭು ಯೇಸು ಅನ್ನಾಸ್ ಮತ್ತು ಕೈಫಾಸ್ ಅವರ ಮುಂದೆ ಪೆಟ್ಟು, ನಿಂದೆ, ದೂಷಣೆಗಳನ್ನು ಸಹಿಸಿಕೊಳ್ಳುತ್ತಾರೆ. ಪಿಲಾತನಿಂದ ಅನ್ಯಾಯವೂ ಅವಮಾನಕಾರವೂ ಆದ ಮರಣದ ನಿರ್ಣಯಕ್ಕೆ ಒಳಗಾಗುತ್ತಾರೆ. ಆಗ ಯೇಸುವಿನಲ್ಲಿ ಕಾಣಿಸಿಕೊಂಡ ತಾಳ್ಮೆ, ವಿಧೇಯತೆ, ಮಾನವರ ಮೇಲಿನ ಪ್ರೀತಿ ಎಷ್ಟೆಂದು ಧ್ಯಾನಿಸೋಣ. ಅವರ ಮರಣಕ್ಕೆ ನಮ್ಮ ಪಾಪಗಳೇ ಕಾರಣವೆಂದರಿತು ಅವರ ಪಾದದಲ್ಲಿ ಬಿದ್ದು ಕ್ಷಮೆಯನ್ನು ಬೇಡಿಕೊಳ್ಳೋಣ. ನಿರ್ಮಲ ಬಲಿಯಾದ ಯೇಸುವೇ, ತಮ್ಮನ್ನು ಮರಣಕ್ಕೆ ನಿರ್ಣಯಿಸಿದವನು ಪಿಲಾತನು ಮಾತ್ರವಲ್ಲ, ಹೀನ ಪಾಪಿಗಳಾದ ನಾವೆಲ್ಲರೂ ದೇವರ ಮೇಲೆ ಸಾವಿನ ತೀರ್ಪು ಇಟ್ಟೆವು. ಜೂದರು ಮಾತ್ರವಲ್ಲ, ನಾವೆಲ್ಲರೂ ಪಾಪಗಳನ್ನು ಕಟ್ಟಿಕೊಳ್ಳುವಾಗಲೆಲ್ಲ
ಶಿಲುಬೆಗೇರಿಸು ಶಿಲುಬೆಗೇರಿಸು ಎಂದು ಕೂಗಿದ ಹಾಗಾಯಿತು. ಓ ಯೇಸುವೆ, ಅಪರಾಧಿಗಳಾದ ನಮ್ಮ ನಿಮಿತ್ತ ನಿಷ್ಕಳಂಕರಾದ ತಾವು ಶಿಲುಬೆಯ ಆಜ್ಞೆಗೆ ಗುರಿಯಾದಿರಿ. ನಾವು ಮಾಡಿದ ಪಾಪಗಳಿಗೆ ಅತ್ಯಂತ ಪಶ್ಚಾತ್ತಾಪಪಟ್ಟು ನಮ್ಮ ಪ್ರಲಾಪದಿಂದಲೂ ಪರಿಹಾರದಿಂದಲೂ ದೇವರ ಕರುಣೆಗೆ ಪಾತ್ರರಾಗಿ ವಿಮೋಚನೆ ಪಡೆಯುವಂತೆ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಸ್ತೋತ್ರ ಉಂಟಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ನಮಗೆ ದಯೆ ತೋರಿ ಸ್ವಾಮಿ, ನಮಗೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಎರಡನೆಯ ಸ್ಥಳ, ಪ್ರಭು ಯೇಸು ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಪರಮಗುರುವಾಗಿರುವ ಯೇಸು ಚಾಟಿಯ ಪೆಟ್ಟುಗಳಿಂದ ಕೆಂಪಾಗಿದ್ದ ತಮ್ಮ ಪೂಜ್ಯ ಭುಜಗಳ ಮೇಲೆ ಭಾರವಾದ ಶಿಲುಬೆಯನ್ನು ಹೊರಿಸಿದಾಗ ಶಾಂತಿಯಿಂದಲೂ ತಾಳ್ಮೆಯಿಂದಲೂ ಅದನ್ನು ಹೊತ್ತುಕೊಂಡರು. ಸರ್ವೇಶ್ವರನಿಂದಲಾದರೂ ಸೃಷ್ಟಿಗಳಿಂದಲಾದರೂ ನಮಗೆ ಸಂಭವಿಸುವ ದುಃಖ ದುರಿತಗಳನ್ನು ನಾವು ಗುಣಗುಟ್ಟದೆ ತಾಳ್ಮೆಯೊಂದಿಗೆ ಸಹಿಸಿಕೊಳ್ಳಬೇಕೆಂದು ನಮ್ಮ ದಿವ್ಯ ಬೋಧಕರು ಈ ರೀತಿ ವರ್ತಿಸಿದರು. ಶಾಂತ ಸ್ವರೂಪರು, ನಮ್ರರು ಆದ ಯೇಸುವೇ, ನಾವು ನಿಷ್ಕಳಂಕರಾಗಿರುವಲ್ಲಿ ಈ ಭಾರವಾದ ಹಾಗೂ ಅವಮಾನಕರವಾದ ಶಿಲುಬೆಯನ್ನು ಹೊರುವುದು ಏಕೆ? ದುಷ್ಟ ಪಾಪಾತ್ಮರಾದ ನಾವೇ ಹೊರಬೇಕಾಗಿತ್ತು. ಇನ್ನು ಮುಂದೆ ನಿಮ್ಮನ್ನು ಅನುಸರಿಸಿ ಆದರೂ ನಡೆದು ದೈವ ನೀತಿಯು ನಮಗೆ ವಿಧಿಸುವ ಕಷ್ಟ ದುಃಖಗಳೆಂಬ ಶಿಲುಬೆಯನ್ನು ತಾಳ್ಮೆಯಿಂದ ಹೊತ್ತು ನಡೆಯುವಂತೆ ಅನುಗ್ರಹಿಸಿರಿ. ನಾವು ಕೊಟ್ಟಿಕೊಂಡ ಲೆಕ್ಕವಿಲ್ಲದ ಪಾಪಗಳಿಗೆ ಪರಿಹಾರವಾಗಿ ತಪಸ್ಸಿನ ಮಾರ್ಗವನ್ನು ಕೈಗೊಂಡು ಪರಲೋಕ ರಾಜ್ಯಕ್ಕೆ ಬಂದು ಸೇರುವಂತೆ ಮಾಡ ಕರುಣಿಸಿರಿ ಸ್ವಾಮಿ.
ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ, ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೆನ್. ನಮಗೆ ದಯೆ ತೋರಿ ಸ್ವಾಮಿ, ನಮಗೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಈಶಾನಾದ ಯೇಸು ಭಾರವನ್ನು ಈಕ್ಷಿಸುತ್ತ ದುಃಖಕ್ರಾಂತಳಾದಳು. ಮೂರನೆಯ ಸ್ಥಳ, ಭಾರವಾದ ಶಿಲುಬೆ ಹೊತ್ತು ನಡೆಯುತ್ತಿದ್ದ ಯೇಸು ಸ್ವಾಮಿ ಮೊದಲನೇ ಸಾರಿ ಮೊಕ್ಕಡೆಯಾಗಿ ನೆಲಕ್ಕೆ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ನಮ್ಮ ದಿವ್ಯ ರಕ್ಷಕರು ಕಲ್ವಾರಿ ಬೆಟ್ಟದ ಹಾದಿಯಲ್ಲಿ ಅತ್ಯಂತ ಕಷ್ಟದೊಂದಿಗೆ ನಡೆದು ಶಿಲುಬೆಯ ಭಾರ ಹೊರಲಾರದೆ ಮೊಕ್ಕಡೆಯಾಗಿ ಬೀಳುವುದನ್ನು ಧ್ಯಾನಿಸೋಣ. ಅವರು ಗೆಸ್ಸಮನಿ ತೋಟದಲ್ಲಿ ರಕ್ತದ ಬೆವರಿನಿಂದ ತೊಯ್ದಾಗ, ಸಿಪಾಯಿಗಳು ಅವರನ್ನು ಚಾಟಿಯಿಂದ ಹೊಡೆದಾಗ ಮತ್ತು ಮುಳ್ಳಿನ ಕಿರೀಟ ಹೊತ್ತಿದಾಗ ರಕ್ತವು ಹೇರಳವಾಗಿ ಹರಿಯಿತು. ಈ ಕಾರಣ ಯೇಸು ಈಗ ಮೊಕ್ಕಡೆಯಾಗಿ ಬೀಳುತ್ತಾರೆ. ಕ್ರೂರ ಸಿಪಾಯಿಗಳು ಅವರನ್ನು ದೂಷಿಸಿ ಬಡಿದಾಗಿಯೂ ಲವಲೇಶವಾದರೂ ಕೋಪಿಸದೆ ಪುನಃ ಎದ್ದು ಶಿಲುಬೆಯನ್ನು ಹೊತ್ತುಕೊಳ್ಳುತ್ತಾರೆ. ಪದೇ ಪದೇ ಪಾಪದಲ್ಲಿ ಬೀಳುವ ನಾವು ತಕ್ಷಣವೇ ತಕ್ಕ ತಪಸ್ಸಿನಿಂದ ಏಳಬೇಕೆಂದು ಇದರಿಂದ ಕಲಿತುಕೊಳ್ಳೋಣ. ಓ ಸುಗುಣ ಸಂಪನ್ನರಾದ ಯೇಸುವೇ, ಸರ್ವ ದಿಕ್ಕಿನಿಂದಲೂ ನಮ್ಮನ್ನು ಸುತ್ತಿಕೊಂಡಿರುವ ಆಪತ್ತುಗಳಿಂದ ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. ಪುಣ್ಯ ದಾರಿಯಲ್ಲಿ ನಡೆಯಲು ಬಲಹೀನರಾದ ನಮ್ಮನ್ನು ದೃಢಪಡಿಸಿರಿ. ಜೀವವೃಕ್ಷವಾಗಿರುವ ಶಿಲುಬೆಯ ಸತ್ಫಲವನ್ನು, ನಿತ್ಯಾನಂದವನ್ನು ನಾವು ಸವಿಯುವಂತೆ ಕೃಪೆ ಮಾಡಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯವೂ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು
ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ನಮಗೆ ದಯೆ ತೋರಿ ಸ್ವಾಮಿ, ನಮಗೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನಾಲ್ಕನೆಯ ಸ್ಥಳ, ಯೇಸು ಸ್ವಾಮಿ ತಮ್ಮ ಪೂಜ್ಯ ಮಾತೆಯನ್ನು ಎದುರುಗೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ದಿವ್ಯ ಪ್ರಭುವು ಇಂತಹ ಕಷ್ಟಕರವಾದ ಸಮಯದಲ್ಲಿ ತಮ್ಮ ಮಧುರ ಮಾತೆಯನ್ನು ಕಾಣುವುದರಿಂದಲೂ ಆ ತಾಯಿಯು ತಮ್ಮ ದಿವ್ಯ ಕುಮಾರನು ಇಂತಹ ಅಪಮಾನದೊಂದಿಗೆ ಕೊಲೆಯ ಸ್ಥಳಕ್ಕೆ ಹೋಗುತ್ತಿರುವುದನ್ನು ನೋಡುವುದರಿಂದಲೂ ಉಭಯತ್ರರು ಅನುಭವಿಸಿದ ದುಃಖ ವ್ಯಾಕುಲ ಎಷ್ಟೆಂದು ಧ್ಯಾನಿಸೋಣ. ಇಂತಹ ಸಮಯದಲ್ಲಿ ದುಃಖ ಸಾಗರದಲ್ಲಿ ಮುಳುಗಿದ ದೇವಮಾತೆ ತಮ್ಮ ದಿವ್ಯ ಕುಮಾರರನ್ನು ಕೊಲೆ ಪಾತಕರ ಕೈಯಿಂದ ಬಿಡುಗಡೆ ಮಾಡಲು ಆಶಿಸಬೇಕಾಗಿತ್ತು. ಆದರೆ ನಮ್ಮ ಆತ್ಮರಕ್ಷಣೆಗಾಗಿ ಯೇಸು ಮರಣಕ್ಕೀಡಾಗುವಂತೆ ಆಕೆ ಸಮ್ಮತಿ ಕೊಟ್ಟಿದ್ದರು. ಆ ಮರಣಯಾತನೆಯಲ್ಲಿ ತಾನು ಪಾಲುಗಾರಳಾಗಲು ಅವರ ಬಲಿಯೊಂದಿಗೆ ತನ್ನನ್ನು ಬಲಿಯಾಗಿ ಒಪ್ಪಿಸಿಕೊಡಲು ಇಚ್ಛಿಸಿದರು. ಆದುದರಿಂದಲೇ ಕೊನೆಯ ತನಕ ಯೇಸುವನ್ನು ಆ ಮಾತೆ ಹಿಂಬಾಲಿಸುತ್ತಾರೆ. ವ್ಯಾಕುಲ ಭರಿತಳಾದ ಮರಿಯಮ್ಮನವರೇ, ನಿಮ್ಮ ಕುಮಾರರನ್ನು ಹಿಂಬಾಲಿಸಿ ಶಿಲುಬೆಯಲ್ಲಿ ನೀವು ತೋರಿದ ಮನೋದೃಢತೆಯನ್ನು ದಾಸರಾದ ನಾವು ಧ್ಯಾನಿಸಿಕೊಂಡು ನಿಮ್ಮೊಂದಿಗೆ ಶಿಲುಬೆಯಡಿಯಲ್ಲಿ ನಿಂತು ಈ ಜೀವನವೆಂಬ ಹಡಗಿನಲ್ಲಿ ಪಡಬೇಕಾಗಿರುವ ದುಃಖ ದುಗುಡಗಳನ್ನು ಸಹನೆಯಿಂದ ಸ್ಮರಿಸಿಕೊಳ್ಳುವಂತೆ ನಮಗಾಗಿ ಪ್ರಾರ್ಥಿಸಿರಿ ತಾಯಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ
ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಸ್ತೋತ್ರ ಉಂಟಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ನಮಗೆ ದಯ ತೋರಿ ಸ್ವಾಮಿ, ನಮಗೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಐದನೆಯ ಸ್ಥಳ, ಯೇಸು ಸ್ವಾಮಿ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವುದಕ್ಕೆ ಸಿರೇನಿನಾದ ಸಿಮೋನನಿಂದ ಸಹಾಯವನ್ನು ಪಡೆಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಸ್ವಾಮಿ ಯೇಸುವಿಗೆ ನಮ್ಮ ಮೇಲಿರುವ ಎಲ್ಲೇ ಇಲ್ಲದ ದಯೆಯನ್ನು ಗಮನಿಸೋಣ. ಕಲ್ವಾರಿ ಬೆಟ್ಟದ ಮಾರ್ಗದಲ್ಲಿ ನಡೆಯಲು ಯೇಸು ಅಶಕ್ತರಾಗಿರುವಾಗ ಸೈನಿಕರು ಸಿರೇನಿನಾದ ಸಿಮೋನನನ್ನು ಹಿಡಿದು ಶಿಲುಬೆಯನ್ನು ಹೊರುವಂತೆ ಬಲವಂತ ಮಾಡುತ್ತಾರೆ. ಪ್ರಭುವು ಇದಕ್ಕೆ ಪರರ ಒತ್ತಾಸೆಯನ್ನು ಅಂಗೀಕರಿಸಲು ಕಾರಣವೇನು? ಅವರಿಗೆ ಬಲ ಕಡಿಮೆಯೋ? ಅವರೇ ಸರ್ವ ಲೋಕಗಳನ್ನು ಸೃಷ್ಟಿಸಿ ನಡೆಸುವವರು. ನಾವು ನಮ್ಮ ಅಲ್ಪ ಸ್ವಲ್ಪ ಕಷ್ಟ ದುರಿತಗಳನ್ನು ಅವರ ಯಾತನೆಯೊಂದಿಗೆ ಕೂಡಿಸಿ ಅವರ ಕಹಿಯಾದ ಪಾನದಲ್ಲಿ ನಾವು ಸಹ ಪಾಲುಗಾರರಾಗಬೇಕೆಂದು ಈ ರೀತಿಯಾಗಿ ವರ್ತಿಸಿದರು. ಓ ನಮ್ಮ ಬೋಧಕರಾದ ದಿವ್ಯ ಯೇಸುವೇ, ಪಾಡುಗಳೆಂಬ ಪಾತ್ರೆಯಲ್ಲಿ ಅತ್ಯಧಿಕ ಕಹಿಯಾಗಿದ್ದೆಲ್ಲವನ್ನು ತಾವೇ ಕೂಡಿದು ಅದರಲ್ಲಿ ಕಿಂಚಿತ್ತು ಮಾತ್ರ ಉಳಿಯುವಂತೆ ಕೃಪೆ ಮಾಡಿದ್ದೀರಿ. ಹೀಗಿರಲಾಗಿ ತಾವು ಬಿಟ್ಟಿರುವ ಈ ಅತ್ಯಲ್ಪ ಪಾಲನ್ನು ನಾವು ತಳ್ಳಿಬಿಡದೆ ಸಂತೋಷದಿಂದ ಸೇವಿಸಿ ಮರುಲೋಕದ ಮುಕ್ತರಿಗೆ ತಾವು ಪಾಲಿಸುವ ಅಮೃತ ಪಾನಕ್ಕೆ ನಾವು ಸಹ ಯೋಗ್ಯರಾಗುವ ಹಾಗೆ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೆನ್.
ನಮಗೆ ದಯ ತೋರಿ ಸ್ವಾಮಿ. ನಮಗೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಪ್ರೀತಿಯೆಂಬ ಅಗ್ನಿಯೋಳು ಪಾಪಿಯಾದ ನನ್ನಾತ್ಮವು ಬೆಂದು ಶುದ್ಧವಾಗಲಿ. ಆರನೆಯ ಸ್ಥಳ, ವೆರೋನಿಕಮ್ಮಳು ಯೇಸು ಸ್ವಾಮಿಯ ಪೂಜ್ಯ ಮುಖವನ್ನು ಒರೆಸುತ್ತಾಳೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ದೇವದೂತರನ್ನು ಸಂತರನ್ನು ಆನಂದ ಪರವಶಪಡಿಸುವಂತಹ ಪ್ರಭುವಿನ ಪೂಜ್ಯ ಮುಖವು ಉಗುಳು, ಧೂಳು, ರಕ್ತ, ಬೆವರಿನಿಂದ ಮಲಿನವಾಗುವುದನ್ನು ವೆರೋನಿಕಮ್ಮಳು ನೋಡುತ್ತಾಳೆ. ಒಡನೆ ದೇವಸ್ನೇಹದಿಂದ ಆವೇಶಗೊಂಡು ಯಾವುದಕ್ಕೂ ಅಂಜದೆ ದುಷ್ಟರ ಮಧ್ಯೆ ನುಗ್ಗಿ ಪ್ರಭುವಿನ ಶ್ರೀಮುಖವನ್ನು ಶುದ್ಧವಾದ ವಸ್ತ್ರದಿಂದ ಒರೆಸುತ್ತಾಳೆ. ಈ ಸುಕ್ರಿಯೆಗೆ ಪ್ರತಿಫಲವಾಗಿ ಸ್ವಾಮಿಯ ಮುಖದ ಛಾಯೆಯು ಒರೆಸಿದ ಆ ವಸ್ತ್ರದ ಮೇಲೆ ಅಚ್ಚಾಗುತ್ತದೆ. ಸಮಸ್ತ ಮಾನವರಿಗೂ ಅತಿ ಸೌಂದರ್ಯ ಸ್ವರೂಪರಾದ ಯೇಸುವೇ, ತಾವು ನಮ್ಮ ಮೇಲಿರಿಸಿದ ಮಿತಿಯಿಲ್ಲದ ಪ್ರೀತಿಯ ನಿಮಿತ್ತ ಇಗೋ ಎಂಥವರಾಗಿದ್ದೀರಿ. ಪ್ರವಾದಿಶಾಯ ಭವಿಷ್ಯ ನುಡಿದ ಮೇರೆಗೆ ನಿಜವಾಗಿಯೂ ನಿಮ್ಮಲ್ಲಿ ಅಲಂಕಾರವೂ ಆಕಾರವೂ ಇಲ್ಲವಾಗಿದೆ. ಓ ನಮ್ಮ ದೋಷಗಳ ನಿಮಿತ್ತ ಕುಂದಿ ಹೋಗಿರುವ ಪ್ರಭುವೇ, ದೇವರವರು ನಮ್ಮ ಆರಾಧನೆ ಸ್ತುತಿ ಸ್ತೋತ್ರಗಳಿಗೆ ಎಷ್ಟು ಯೋಗ್ಯರೆಂದು ಹೇಳಲಾಗದು. ನಾವು ನಮ್ಮ ಪಾಪಗಳಿಗೆ ಹೇಸಿ ತಮ್ಮ ಮೇಲೆ ಸುಮಧುರವಾದ ಸ್ನೇಹವನ್ನಿರಿಸಿ ಪಾಪದಿಂದ ಹೋಗಲಾಡಿಸಿಕೊಂಡ ಆಧ್ಯಾತ್ಮಿಕ ಸೌಂದರ್ಯವನ್ನು ನಿಮ್ಮ ಕೃಪೆಯಿಂದ ನಾವು ಮರಳಿ ಪಡೆಯುವಂತೆ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ನಮಗೆ ದಯ ತೋರಿ ಸ್ವಾಮಿ. ನಮಗೆ ದಯೆ ತೋರಿ
ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಏಳನೆಯ ಸ್ಥಳ. ಯೇಸು ಎರಡನೆಯ ಸಾರಿ ಮೊಕ್ಕಡೆಯಾಗಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಅವತರಿಸಿದ ದೇವರಾದ ಪ್ರಭುವು ಎರಡನೆಯ ಸಾರಿ ಕಂಗೆಟ್ಟು ಬೀಳುವುದನ್ನು ಧ್ಯಾನಿಸೋಣ. ಬಲಿಯಾಗಲು ಹೋಗುತ್ತಿರುವಾಗ ದಿವ್ಯ ಯೇಸು ಸೊರಗಿ ಶಿಲುಬೆಯ ಕೆಳಗೆ ಬೀಳುತ್ತಾರೆ. ಕೊಲೆ ಪಾತಕರಿಂದ ಪೆಟ್ಟುಗಳ ಮೇಲೆ ಪೆಟ್ಟನ್ನು ಅನುಭವಿಸುತ್ತಾರೆ. ನಾವು ಆಗಾಗ್ಗೆ ಹಲವಿಧವಾದ ಪಾಪಗಳಲ್ಲಿ ಬಿದ್ದರೂ ಅಪನಂಬಿಕೆ ಪಡದೆ ಅವರ ದಯೆಯಲ್ಲಿ ಭರವಸೆ ಇಟ್ಟು ದೃಢ ಪ್ರತಿಜ್ಞೆಯೊಂದಿಗೆ ಏಳಬೇಕು. ಅಗ್ಗಿಷ್ಟಿಕೆಯಲ್ಲಿ ಚಿನ್ನ ಪುಟ ಇಡಲ್ಪಡುವ ಮೇರೆಗೆ ಸ್ವರ್ಗವನ್ನು ಸೇರುವುದಕ್ಕೆ ಕಷ್ಟ ದುಃಖಗಳ ಮೂಲಕ ನಾವು ಶುದ್ಧರಾಗಬೇಕೆಂದು ದಿವ್ಯ ಬೋಧಕರು ನಮಗೆ ಕಲಿಸುತ್ತಾರೆ. ಓ ನಮ್ಮ ಶಕ್ತಿ ಸಮಸ್ತವೂ ಆಗಿರುವ ಯೇಸುವೇ, ಅಬಲರಾದ ನಾವು ಯಾವ ಪಾಪದಲ್ಲಿಯೂ ಪುನಃ ಬೀಳದಂತೆ ಕಾಪಾಡಿರಿ ಸ್ವಾಮಿ. ನಮ್ಮನ್ನು ಕೊನೆಯಿಲ್ಲದ ನರಕ ಕೂಪದಿಂದ ರಕ್ಷಿಸುವುದಕ್ಕೋಸ್ಕರ ತಾವು ಅನುಭವಿಸಿದ ಯಾತನೆಗಳನ್ನು ನಾವು ನಿಷ್ಫಲ ಮಾಡದಂತೆ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವಾಗ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆ ಉಂಟಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೇನ್. ನಮಗೆ ದಯೆ ತೋರಿ ಸ್ವಾಮಿ. ನಮಗೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ.
8ನೆಯ ಸ್ಥಳ. ಯೇಸು ಸ್ವಾಮಿ ತಮ್ಮನ್ನು ಹಿಂಬಾಲಿಸಿ ಬರುತ್ತಿದ್ದ ಜೆರುಸಲೇಮಿನ ಪುಣ್ಯ ಸ್ತ್ರೀಯರಿಗೆ ಉಪಶಮನ ಪಾಲಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಕ್ರೂರ ಸೈನಿಕರು ಪರಮಪ್ರಭುವನ್ನು ಕೊಲೆಯ ಸ್ಥಳಕ್ಕೆ ಎಳೆದು ಒಯ್ಯುವುದನ್ನು ಅನೇಕ ಪುಣ್ಯ ಸ್ತ್ರೀಯರು ಕಂಡು ಕಣ್ಣೀರಿಡುತ್ತಾ ಅವರ ಹಿಂದೆ ತೆರಳಿದರು. ರಕ್ಷಕರು ತಮ್ಮ ಕಷ್ಟ ನೋವುಗಳನ್ನು ಮರೆತು ಅವರ ಮೇಲೆ ಮನಮರುಗಿ ಅವರಿಗೆ ಈ ಕೆಳಕಂಡ ಸುವಾರ್ತೆಗಳನ್ನು ನುಡಿದರು. ಜೆರುಸಲೇಮಿನ ಹೆಣ್ಣು ಮಕ್ಕಳೇ, ನನಗಾಗಿ ಅಳಬೇಡಿರಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿಯೂ ಅತ್ತುಕೊಳ್ಳಿರಿ. ಹಸಿ ಮರಕ್ಕೆ ಹೀಗೆ ಮಾಡಿದರೆ ಒಣ ಮರಕ್ಕೆ ಇನ್ನೇನು ಮಾಡಲಾರರು ಎಂದರು. ಹೀಗಿರಲಾಗಿ ಪ್ರಭುವಿನ ಕಷ್ಟಗಳ ನಿಮಿತ್ತ ಮಾತ್ರವಲ್ಲ, ವಿಶೇಷವಾಗಿ ಆ ಕಷ್ಟಗಳಿಗೆ ಕಾರಣವಾಗಿರುವ ನಮ್ಮ ಪಾಪಗಳ ನಿಮಿತ್ತ ದುಃಖ ಪಡೋಣ. ಆ ಪಾಪಗಳಿಂದ ನಮಗೆ ಬರಲಿರುವ ದುರ್ಗತಿಯನ್ನು ತಪಸ್ಸಿನಿಂದ ತಡೆಗಟ್ಟಲು ಪ್ರಯತ್ನಿಸೋಣ. ಓ ಪ್ರೇಮ ಬಲಿಯಾದ ಯೇಸುವೇ, ಪಶ್ಚಾತ್ತಾಪ ಪಡುವ ಆತ್ಮಗಳಿಗೆ ನಿಶ್ಚಯವಾಗಿ ಉಪಶಮನ ಪಾಲಿಸುವ ಪ್ರಭುವೇ, ಲೋಕ ಸೈತಾನ ಶರೀರವೆಂಬ ಶತ್ರುಗಳಿಂದ ಶೋಧನೆಗೀಡಾಗುವ ನಮ್ಮನ್ನು ಕೃಪಾ ಕಟಾಕ್ಷದಿಂದ ನೋಡಿರಿ. ಜೆರುಸಲೇಮಿನ ಪುಣ್ಯ ಸ್ತ್ರೀಯರ ಹಾಗೆ ಶಿಲುಬೆಯ ಶ್ರೀಹಾದಿಯಲ್ಲಿ ದೃಢ ಮನಸ್ಸಿನಿಂದ ನಿಮ್ಮನ್ನು ಹಿಂಬಾಲಿಸಿ ಅವರ ಹಾಗೆ ನಿಮ್ಮ ಬಾಯಿಂದ ನಿತ್ಯ ಜೀವ ಈವ ವಾಕ್ಯಗಳನ್ನು ಕೇಳಲು ಅದರಿಂದ ಉಪಶಮನ ಪಡೆಯಲು ಅನುಗ್ರಹಿಸಿರಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯುಂಟಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ನಮಗೆ ದಯ ತೋರಿ ಸ್ವಾಮಿ, ನಮಗೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನಿಮ್ಮ ಪುತ್ರ ಯೇಸು ಪಾಟ ಎಲ್ಲ ಬಾರಿಯಲ್ಲಿ ನಾವು ಭಾಗಿಯಾಗ ಮಾಡಿರಿ. 9ನೆಯ ಸ್ಥಳ. ಯೇಸು ಸ್ವಾಮಿ 3ನೇ ಸಾರಿ ಮೊಕ್ಕಡೆಯಾಗಿ ಬೀಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ
ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಆರಾಧ್ಯ ಯೇಸು ಸ್ವಾಮಿಯು ಅತ್ಯಂತ ಪ್ರಯಾಸದೊಂದಿಗೆ ಕಪಾಲ ಬೆಟ್ಟದ ತುತ್ತ ತುದಿಗೆ ಏರುತ್ತಿರುವುದನ್ನು ಗಮನಿಸೋಣ. ತಾವು ಬಲಿಯಾಗಲು ಹೋಗುವ ಸ್ಥಳವನ್ನು ಅವರು ನೋಡುತ್ತಾರೆ. ನಾವು ಪಾಪದಲ್ಲಿ ಪದೇ ಪದೇ ಬೀಳುವುದನ್ನು, ತಮ್ಮ ಪವಿತ್ರ ರಕ್ತವು ಅನೇಕಾತ್ಮಗಳಿಗೆ ನಿಷ್ಪ್ರಯೋಜನಕವಾಗಿ ಹೋಗುವುದನ್ನು ಕಂಡರಿತು ದುಃಖ ಸಾಗರದಲ್ಲಿ ಮುಳುಗಿ ನಿತ್ರಾಣದಿಂದ ಮೊಕ್ಕಡೆಯಾಗಿ ಮತ್ತೆ ನೆಲದಲ್ಲಿ ಬೀಳುತ್ತಾರೆ. ಪ್ರೇಮ ಪ್ರೇರಿತರು ಪಾಪಿಗಳನ್ನು ಪ್ರೀತಿಸುವವರು ಆದ ಯೇಸುವೇ, ತಾವು ಈ ಮೂರನೇ ಸಾರಿ ಅನುಭವಿಸಿದ ಬೇನೆಗಳ ಫಲವಾಗಿ ನಾವು ಪದೇ ಪದೇ ಮಾಡಿದ ಪಾಪಗಳನ್ನು ಕ್ಷಮಿಸಿರಿ. ನಿಮ್ಮ ಈ ಘೋರವಾದ ಯಾತನೆಯನ್ನು ನೋಡಿ ಪಾಪಗಳನ್ನು ನಾವು ಅಧಿಕವಾಗಿ ದ್ವೇಷಿಸುವಂತೆ ಮಾಡಿರಿ. ಇಹದಲ್ಲಿ ಈ ಬಲಿಯ ಫಲಗಳನ್ನು, ಪರದಲ್ಲಿ ನಿಮ್ಮ ದಿವ್ಯ ದರ್ಶನವನ್ನು ನಾವು ಪಡೆಯಲು ಪಾತ್ರರಾಗುವಂತೆ ಕೃಪೆ ಮಾಡಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ನಮಗೆ ದಯೆ ತೋರಿ ಸ್ವಾಮಿ, ನಮಗೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಚಾಟೇಟು ಸೂಜಿ ಮುಳ್ಳು ದೇಹವೆಲ್ಲ ಗಾಯವಾಗಿ ಬಾಧೆಯಿಂದ ನೊಂದರು. ಹತ್ತನೆಯ ಸ್ಥಳ, ಯೇಸು ಸ್ವಾಮಿಯ ಬಟ್ಟೆಗಳನ್ನು ಸುಲಿದುಕೊಳ್ಳುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಬಲಿಯ ಸ್ಥಳಕ್ಕೆ ಸೇರಿದ ನಂತರ ಕೊಲೆಪಾತಕರು ಸರ್ವಾಂಗ ಗಾಯಗಳಿಗೆ ಅಂಟಿಕೊಂಡಿದ್ದ ಪ್ರಭುವಿನ ಬಟ್ಟೆಗಳನ್ನು ಜನಸಂದಣಿಯ ಮುಂದೆ ಮಾನಭಂಗದೊಂದಿಗೆ ಸುಲಿದುಕೊಳ್ಳುತ್ತಾರೆ. ಆಗ ಗಾಯಗಳು ಸೀಳಿ ಹೋಗುತ್ತವೆ.
ರಕ್ತವು ಕೋಡಿಯಾಗಿ ಹರಿಯುತ್ತದೆ. ಕಲ್ಲಿನ ಕಂಬದಲ್ಲಿ ಪಟ್ಟ ನೋವು ಬಾಧೆಯನ್ನು ಪುನಃ ಅನುಭವಿಸಿದಂತೆ ಆಗುತ್ತದೆ. ಲಜ್ಜೆಗೆಟ್ಟ ನಮ್ಮ ದುರ್ನಡತೆ ನಿಮಿತ್ತ ಈ ಅಪಮಾನ ಬಾಧೆಗಳನ್ನೆಲ್ಲ ನಿರ್ಮಲ ಯೇಸು ಸ್ವಾಮಿಗೆ ಉಂಟಾದವು. ಆದುದರಿಂದ ನಮ್ಮ ಪಾಪ ದುರಭ್ಯಾಸಗಳನ್ನು ವರ್ಜಿಸಿ ಬಿಡಲು ಪ್ರಯತ್ನಿಸೋಣ. ಪಾಸ್ಕ ಕುರಿಮರಿಯಾದ ಯೇಸುವೇ, ಬಲಿಯಾಗಲು ಕೊಲೆ ಸ್ಥಳಕ್ಕೆ ಬಂದು ಸೇರಿದ್ದೀರಿ. ದೇವರಾದ ನಾವು ಬಾಯಿ ತೆರೆದೆ ಎಷ್ಟೋ ತಾಳ್ಮೆಯಿಂದಿದ್ದೀರಿ. ನಾವಾದರೂ ಅಲ್ಪ ಸ್ವಲ್ಪ ಕಷ್ಟ ಸಂಭವಿಸುತ್ತಲೇ ಎಷ್ಟೋ ಮೊರೆ ಇಡುತ್ತೇವೆ. ಸ್ವಾಮಿ, ನಿಮ್ಮಿಂದ ಶಾಂತಿಯನ್ನು ಕಳೆದುಕೊಳ್ಳುವಂತೆ ಮಾಡಿರಿ. ಅವಲಕ್ಷಣವಾದ ಪಾಪಗಳನ್ನು ಕಟ್ಟಿಕೊಂಡೆವು. ಪಾಪಿಗಳ ರಕ್ಷಕರೇ, ನಮ್ಮಲ್ಲಿ ಬೇರಿರುವ ದುರ್ಗುಣಗಳನ್ನು ತಪಸ್ಸಿನ ಮೂಲಕ ಕಿತ್ತೊಗೆಯುವಂತೆ ಅನುಗ್ರಹಿಸಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗಾಂತರಕ್ಕೂ ಆಮೆನ್. ನಮಗೆ ದಯ ತೋರಿ ಸ್ವಾಮಿ. ಸ್ವಾಮಿ, ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಹನ್ನೊಂದನೆಯ ಸ್ಥಳ. ಯೇಸು ಸ್ವಾಮಿಯನ್ನು ಶಿಲುಬೆಗೆ ಜಡಿಯುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿರಿ. ಧ್ಯಾನ. ಕ್ರೂರ ಸೈನಿಕರು ಕೋಮಲ ಪ್ರಭುವನ್ನು ಶಿಲುಬೆಯ ಮೇಲೆ ದೊಬ್ಬಿ ಅವರ ಕೈಕಾಲುಗಳಿಗೆ ಕಬ್ಬಿಣದ ದೊಡ್ಡ ಮೊಳೆಗಳನ್ನು ಸುತ್ತಿಗೆಯಿಂದ ಜಡಿಯುತ್ತಾರೆ. ಆಗ ಮಾಂಸವು ಸೀಳಿ ಎಲುಬುಗಳು ನುಚ್ಚೊಗಿ ಕೀಲುಗಳು ನರಗಳು ಕಿತ್ತು ಹೋಗಿ ರಕ್ತವು ಪ್ರವಾಹವಾಗಿ ಹರಿಯುತ್ತದೆ. ಪ್ರಭುವು ಅನುಭವಿಸಿದ ಭೀಕರ ಬೇನೆಯನ್ನು ಯಾರಿಂದ ತಾನೇ ವರ್ಣಿಸಲು ಸಾಧ್ಯ? ಓ
ಪಾಪವೇ, ಓ ಶಪಿಸಲಾದ ಪಾಪವೇ, ದಿವ್ಯ ಪ್ರಭುವನ್ನು ಇಂಥ ಹೇಳಲು ಸಾಧ್ಯವಾದ ಯಾತನೆಗೆ ಗುರಿ ಮಾಡಿದ್ದು ನೀನೇ. ಓ ಭಕ್ತಾದಿಗಳೇ, ಸ್ವಾಮಿಗೆ ನಮ್ಮ ಮೇಲೆ ಎಷ್ಟು ಕರುಣೆ, ಎಷ್ಟು ಪ್ರೀತಿ ಎಂದು ಈಗಲಾದರೂ ಕಂಡರಿಯೋಣ. ನಮ್ಮ ಹೃದಯಗಳು ಸ್ವಾಮಿಯ ಪ್ರೀತಿಯಿಂದ ಪ್ರೇರಿತವಾಗುವಂತೆ ಪ್ರಾರ್ಥಿಸೋಣ. ಈ ಲೋಕದ ಸುಖ ಸಂತೋಷಗಳಿಗೆ ನಾವು ಮಾರು ಹೋಗದೆ ಯೇಸುವಿನೊಂದಿಗೆ ನಮ್ಮ ಹೃದಯವು ಶಿಲುಬೆಗೆ ಜಡಿದಿರಲೆಂದು ಕೇಳಿಕೊಳ್ಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು, ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ನಮಗೆ ದಯ ತೋರಿ ಸ್ವಾಮಿ, ನಮಗೆ ದಯ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಕ್ರೂಜೆ ಮೇಲೆ ಪ್ರಾಣ ನೀಡಿ ಪೂಜಾತಾಯ ದಾನ ಮಾಡಿ ಜೀವದಾತ ಹನ್ನೆರಡನೆಯ ಸ್ಥಳ, ಯೇಸು ಸ್ವಾಮಿ ಶಿಲುಬೆ ಮೇಲೆ ಪ್ರಾಣತ್ಯಾಗ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ಪರಿಶುದ್ಧತೆಯ ಪರಮ ಸ್ವರೂಪಿಯಾದ ಯೇಸುವನ್ನು ಇಬ್ಬರ ಕಳ್ಳರ ನಡುವೆ ಶಿಲುಬೆಗೆ ಏರಿಸುತ್ತಾರೆ. 3 ತಾಸುಗಳವರೆಗೆ ಅದರ ಮೇಲೆ ನೇತಾಡಿ ತಮ್ಮ ಕೊಲೆ ಪಾತಕರಿಗಾಗಿ ಯೇಸು ಕ್ಷಮೆ ಬೇಡುತ್ತಾರೆ. ಮನಮರುಗಿದ ಕಳ್ಳನಿಗೆ, ಹಿಂದೆ ನೀನು ನನ್ನ ಜೊತೆ ಸ್ವರ್ಗದಲ್ಲಿರುವೆ ಎಂದು ವಾಗ್ದಾನ ಪಾಲಿಸುತ್ತಾರೆ. ತಮ್ಮ ಪೂಜ್ಯ ತಾಯಿಯನ್ನು ತಮ್ಮ ಪ್ರಿಯ ಶಿಷ್ಯನಿಗೆ ಮಾತೆಯನ್ನಾಗಿ ಕೊಡುತ್ತಾರೆ. ಕೊನೆಯದಾಗಿ ಪಿತ ದೇವರ ಕೈಯಲ್ಲಿ ತಮ್ಮ ಆತ್ಮವನ್ನು ಒಪ್ಪಿಸಿ ಮಾನವ ಕುಲದ ಆತ್ಮರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡುತ್ತಾರೆ.
ಪಾಪಿಯನ್ನ ರಕ್ಷಣೆಗಾಗಿ ಪ್ರಾಣ ನೀಡಿದ ಓ ಯೇಸು ಸ್ವಾಮಿ ನಿಮಗೆ ವಂದನೆ ಸದಾ. ಪಾಪಿಯನ್ನ ರಕ್ಷಣೆಗಾಗಿ ಪ್ರಾಣ ನೀಡಿದ ಓ ಯೇಸು ಸ್ವಾಮಿ ನಿಮಗೆ ವಂದನೆ ಸದಾ. ಶಿಲುಬೆ ಮರದ ಮೇಲೆ ತೂಗಿ ಮೃತ್ಯುವಾಪಿದ ಶಿಲುಬೆ ಮರದ ಮೇಲೆ ತೂಗಿ ಮೃತ್ಯುವಾಪಿದ ಪರಮತ್ಯಾಗಿ ಯೇಸು ನಿಮಗೆ ಮಹಿಮೆ ಸದಾ. ಪರಮತ್ಯಾಗಿ ಯೇಸು ನಿಮಗೆ ಮಹಿಮೆ ಸದಾ. ಪಾಪಿಯನ್ನ ರಕ್ಷಣೆಗಾಗಿ ಪ್ರಾಣ ನೀಡಿದ ಓ ಯೇಸು ಸ್ವಾಮಿ ನಿಮಗೆ ವಂದನೆ ಸದಾ. ಆ ಕ್ಷಣವೇ ಸೃಷ್ಟಿಯೆಲ್ಲವೂ ಅವರ ದೈವತ್ವವನ್ನು ಪ್ರಸಿದ್ಧಪಡಿಸುತ್ತದೆ. ಸೂರ್ಯನಿಗೆ ಗ್ರಹಣ ಹಿಡಿಯುತ್ತದೆ, ಭೂಮಿ ಅದರುತ್ತದೆ, ಬಂಡೆಗಳು ಹೊಡೆದು ಸೀಳು ಹೋಗುತ್ತವೆ. ಭೂಮಂಡಲವೆಲ್ಲ ತನ್ನ ಸೃಷ್ಟಿಕರ್ತರು ನಿಧನವಾಗುವುದನ್ನು ಕಂಡು ನಿರ್ಮೂಲನವಾಗುವಂತೆ ತೋರುತ್ತದೆ. ನಮ್ಮ ಮೇಲಿನ ಪ್ರೀತಿಗಾಗಿ ಪ್ರಾಣತ್ಯಾಗ ಮಾಡಿದ ದಿವ್ಯ ಯೇಸುವೇ, ಸೃಷ್ಟಿ ಸಮಸ್ತವು ನಿಮ್ಮ ಮರಣವನ್ನು ಕುರಿತು ಪ್ರಲಾಪಿಸುವ ಸಮಯದಲ್ಲಿ ನಾವು ಮಾತ್ರ ಮರುಗದೆ ಇರಲಾಗುವುದು. ದೇವರವರು ಅನುಭವಿಸಿದ ಯಾತನೆಗೂ ಶಿಲುಬೆಯ ಮರಣಕ್ಕೂ ನಾವೇ ನಮ್ಮ ಪಾಪ ಮತ್ತು ಅಕ್ರಮಗಳಿಂದ ಕಾರಣವಾದ ಮೇಲೆ ಪ್ರತಿನಿತ್ಯವೂ ನಾವು ದುಃಖಿಸಬೇಕಾಗುತ್ತದೆ. ಪಾಪದ ಘೋರತ್ವವು ಎಷ್ಟೆಂದು ತಮ್ಮ ಶಿಲುಬೆಯಿಂದ ಕಂಡರಿತುಕೊಳ್ಳುತ್ತೇವೆ. ನಾವು ಇಂದಿನಿಂದ ಪಾಪ ಮಾರ್ಗವನ್ನು ವರ್ಜಿಸಬಿಡ ಅನುಗ್ರಹ ಮಾಡಿರಿ ಸ್ವಾಮಿ. ಕಟ್ಟಿಕೊಂಡ ಎಲ್ಲ ಪಾಪಗಳಿಗಾಗಿ ನಿಜವಾದ ಪಶ್ಚಾತ್ತಾಪ ಪಡುತ್ತೇವೆ. ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ. ನಮ್ಮನ್ನು ಕಾದಿರಲು ನಿಮ್ಮ ಪಾದಗಳು ಕಟ್ಟಿವೆ. ನಮ್ಮನ್ನು ಆಧರಿಸಲು ನಿಮ್ಮ ಕರಗಳು ಚಾಚಿವೆ. ನಮ್ಮ ಮೇಲೆ ನಿಮ್ಮವರ ಪ್ರಸಾದಗಳನ್ನು ಸುರಿಸಲು ಹೃದಯವು ತೆರೆದಿದೆ. ನಮಗೆ ಉತ್ತೇಜನ ನೀಡಲು ನಮ್ಮ ಕಡೆ ನಿಮ್ಮ ತಲೆ ಬಾಗಿದೆ. ಹೀಗಿರುವಲ್ಲಿ ನಾವು ನಿಮಗಾಗಿಯೇ ಜೀವಿಸಿ ನಿಮ್ಮ ಪ್ರೀತಿಯಲ್ಲಿ ಸ್ಥಿರವಾಗಿದ್ದು ನಿಮ್ಮ ಕೈಯಲ್ಲಿ
ನಮ್ಮ ಆತ್ಮವನ್ನು ಒಪ್ಪಿಸುತ್ತೇವೆಂದು ವಾಗ್ದಾನ ಮಾಡುತ್ತೇವೆ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯುಂಟಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ನಮಗೆ ದಯೆ ತೋರಿ ಸ್ವಾಮಿ. ನಮಗೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಹದಿಮೂರನೆಯ ಸ್ಥಳ. ಯೇಸುವಿನ ಪಾರ್ಥಿವ ಶರೀರವನ್ನು ಶಿಲುಬೆಯಿಂದ ಇಳಿಸಿ ಅವರ ಪೂಜ್ಯ ತಾಯಿಯ ಮಡಿಲಿನಲ್ಲಿ ಇಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ವ್ಯಾಕುಲ ಮಾತೆಯು ತಮ್ಮ ಪ್ರಿಯ ಕುಮಾರ ಯೇಸುವಿನ ಮರಣದಿಂದ ಅನುಭವಿಸಿದ ಕ್ಲೇಶವು ಎಷ್ಟೆಂದು ಧ್ಯಾನಿಸೋಣ. ಶಿಷ್ಯರು ಪ್ರಭುವಿನ ಶರೀರವನ್ನು ಶಿಲುಬೆಯಿಂದ ಇಳಿಸಿದಾಗ ವ್ಯಾಕುಲ ಮಾತೆಯು ಅದನ್ನು ಅಪ್ಪಿಕೊಂಡು ಅಳುತ್ತಾಳೆ. ಮಗ ಯೇಸುವಿನ ಮುಖ ಕಮಲವು ಬಾಡಿ ಬಿಳುಪಾಗಿಯೂ ಕಣ್ಣುಗಳು ಮುಸುಕಾಗಿ ಮುಚ್ಚಿಯೂ ಮಗ್ಗಲು ಆಳವಾಗಿ ತಿವಿದು ತೆರೆದು ಕೈಕಾಲುಗಳು ಕೊರೆದಿರುವುದನ್ನು ನೋಡುವಾಗ ಆಕೆ ತನ್ನ ಸ್ವಮರಣಕ್ಕಿಂತಲೂ ಮಹಾ ಕಠಿಣ ನೋವನ್ನು ಅನುಭವಿಸುತ್ತಾಳೆ. ಓ ಶೋಕಭರಿತಳಾದ ತಾಯಿ, ನಿಮ್ಮ ಪ್ರಿಯ ಕುಮಾರನನ್ನು ಶಿಲುಬೆಗೆ ಜಡಿದಿದ್ದರು ನಿಮ್ಮ ಕೋಮಲ ಹೃದಯವನ್ನು ತಿವಿದು ತೆರೆದದ್ದು ಈಟಿಯಂತಹ ನಮ್ಮ ಪಾಪಗಳೇ ಸರಿ. ದಯಾಮಯ ತಾಯಿಯೇ, ಪಾಪಿಗಳಾಗಿರುವ ನಮ್ಮನ್ನು ಕ್ಷಮಿಸಿರಿ, ನಮಗಾಗಿ ಪ್ರಾರ್ಥಿಸಿರಿ. ನಾವು ಪಾಪ ವಿಮೋಚನೆ ಹೊಂದುವಂತೆ ಮಾಡಿರಿ. ಶಿಲುಬೆಯಲ್ಲಿ ಮೃತರಾದ ಪ್ರಭುವನ್ನು ಆರಾಧಿಸಲು ಸಹಾಯ ಮಾಡಿರಿ. ದಾಸಾದಿ ದಾಸರಾದ ನಾವು ನಿಮ್ಮ ವ್ಯಾಕುಲಗಳನ್ನು ಮರೆಯದ ಹಾಗೆ ಅವುಗಳನ್ನು ನಮ್ಮ ಹೃದಯದಲ್ಲಿ ಅಚ್ಚಳಿಯದಂತೆ ಮುದ್ರಿಸಿರಿ ತಾಯಿ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ,
ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಪವಿತ್ರಾತ್ಮನಿಗೂ ಮಹಿಮೆ ಉಂಟಾಗಲಿ. ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೇನ್. ನಮಗೆ ದಯೆ ತೋರಿ ಸ್ವಾಮಿ. ನಮಗೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ನಮ್ಮ ದೇಹ ಧೂಳಾದಾಗ ದೈನ್ಯದಿಂದ ಆತ್ಮಕ್ಕೆ ನೀಡಿ ಸ್ವರ್ಗ ಶೋಭೆಯ. 14ನೆಯ ಸ್ಥಳ, ಯೇಸುವಿನ ಪಾರ್ಥಿವ ಶರೀರವನ್ನು ಭೂಸ್ಥಾಪನೆ ಮಾಡುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಲೋಕವನ್ನು ರಕ್ಷಿಸಿದ್ದೀರಿ. ಧ್ಯಾನ. ವ್ಯಾಕುಲ ಮಾತೆ ಮರಿಯಮ್ಮನ ಮಡಿಲಿನಿಂದ ಅವರ ಪ್ರಿಯ ಕುಮಾರರ ಶರೀರವನ್ನು ಶಿಷ್ಯರು ಎತ್ತುಕೊಂಡು ಶುಭ್ರ ವಸ್ತ್ರಗಳಿಂದ ಹೊದಿಸಿ ಹೊಸ ಸಮಾಧಿಯಲ್ಲಿ ಭೂಸ್ಥಾಪನೆ ಮಾಡುತ್ತಾರೆ. ಆ ಪರಮ ಪೂಜ್ಯ ಶರೀರವು 3 ದಿನಗಳವರೆಗೂ ಅಲ್ಲಿಯೇ ಅಡಕವಾಗಿರುತ್ತದೆ. ಓ ರಕ್ಷಕರೇ, ಒಂದಾನೊಂದು ದಿನ ನಾವು ಸಹ ಸಮಾಧಿಗೆ ಇಳಿಯಬೇಕಾಗಿದೆ. ಆದರೆ ಯಾವಾಗ, ಯಾವ ಸ್ಥಳದಲ್ಲಿ, ಯಾವ ವಿಧವಾಗಿ ಎಂಬುದು ನಮಗೆ ತಿಳಿಯದು. ತಮಗೆ ಮಾತ್ರ ತಿಳಿದಿದೆ. ಸ್ವಾಮಿ ದೇವರವರ ನೀತಿ ನಿರ್ಣಯವು ನೆರವೇರುವುದಾಗಲಿ. ಪಾಪದಿಂದ ಮಲಿನವಾದ ನಮ್ಮ ದೇಹಗಳು ನಶಿಸಿ ಮಣ್ಣಾಗಿ ಹೋಗುವುದು ನ್ಯಾಯವೇ ಸರಿ. ಆದರೂ ಪ್ರಭುವೇ, ಅಕ್ಷಯವಾದ ನಮ್ಮ ಆತ್ಮಗಳನ್ನು ತಮ್ಮ ಅಪರಿಮಿತ ದಯೆಯಿಂದ ನಿಮ್ಮ ಬಳಿಗೆ ಬರಮಾಡಿಕೊಳ್ಳಿರಿ. ನಮ್ಮ ಶರೀರಗಳು ಪುನರುತ್ಥಾನವಾದಾಗ ಆತ್ಮ ಶರೀರ ಸಮೇತ ನಿಮ್ಮ ರಾಜ್ಯದಲ್ಲಿ ಸೇರಿ ಸತತ ನಿಮ್ಮನ್ನು ಪ್ರೀತಿಸಿ ಸ್ತುತಿಗೆ ಪಾತ್ರರಾಗುವಂತೆ ಮಾಡಿರಿ ಸ್ವಾಮಿ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯವು ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ
ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ಆಮೆನ್. ನಮಗೆ ದಯೆ ತೋರಿ ಸ್ವಾಮಿ, ನಮಗೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ದೇವಾಲಯ ಕಾಪಾಡೆ ಮಾ ನಿಮ್ಮ ಮಕ್ಕಳಾದ ನಮ್ಮ ಮುಕ್ತಿಗೆ ಸೇರಿಸಿ. ಮುಕ್ತಾಯ ಪ್ರಾರ್ಥನೆ. ಯೇಸು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ವ್ಯಾಕುಲ ಭರಿತಳಾದ ತಾಯಿ, ನಮಗಾಗಿ ಪ್ರಾರ್ಥಿಸಿರಿ. ವಿಶ್ವಗುರುಗಳಿಗಾಗಿ ಪ್ರಾರ್ಥಿಸೋಣ. ಪ್ರಭುವು ಅವರಿಗೆ ಆಯುರಾರೋಗ್ಯವನ್ನು ಕೊಟ್ಟು ಕಾಪಾಡಿ ಇಹದಲ್ಲಿ ಭಾಗ್ಯವಂತರನ್ನಾಗಿ ಮಾಡಿ ಧರ್ಮ ವಿರೋಧಿಗಳನ್ನು ಒಲಿಸಿಕೊಳ್ಳುವಂತೆ ಮಾಡಲಿ. ಮೃತರಾದ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸೋಣ. ಅನಂತ ವಿಶ್ರಾಂತಿಯನ್ನು ಅವರಿಗೆ ಪಾಲಿಸ ಕರುಣಿಸಿರಿ ಸ್ವಾಮಿ. ಮುಗಿವಿಲ್ಲದ ಪ್ರಭೆ ಅವರಿಗೆ ಪ್ರಕಾಶಿಸುವುದಾಗಲಿ. ಆಮೆನ್. ಶಿಲುಬೆಯ ಆಶೀರ್ವಾದದ ಪ್ರಾರ್ಥನೆ. ಯೇಸು ಕ್ರಿಸ್ತರೇ, ನಮ್ಮನ್ನು ಕ್ಷಮಿಸಿ ಸ್ವಾಮಿ. ಇಂದು ಮುಂದೆಂದು ಕೋಪ ಮಾಡಬೇಡಿರಿ. ಯೇಸು ಕ್ರಿಸ್ತರೇ, ನಮ್ಮನ್ನು ಕ್ಷಮಿಸಿ ಸ್ವಾಮಿ. ಇಂದು ಮುಂದೆಂದು ಕೋಪ ಮಾಡಬೇಡಿರಿ. ಯೇಸು ಕ್ರಿಸ್ತರೇ, ನಮ್ಮನ್ನು ಕ್ಷಮಿಸಿ ಸ್ವಾಮಿ. ಇಂದು ಮುಂದೆಂದು ಕೋಪ ಮಾಡಬೇಡಿರಿ. ಕರುಣಾಮೂರ್ತಿಯಾದ ಯೇಸುವೇ, ಮೃತರಾದ ಭಕ್ತರಿಗೆ ವಿಶ್ರಾಂತಿಯನ್ನು ನೀಡಿರಿ. ಸ್ವಾಮಿ, ನಮ್ಮನ್ನು ಆಶೀರ್ವದಿಸ ಪಾಲಿಸಿರಿ. ನಮಗಾಗಿ ಚಾಟಿಯಿಂದ ಹೊಡೆಯಲ್ಪಟ್ಟ ಯೇಸುವೆ, ಶಿಲುಬೆಯನ್ನು ಏರಿ ಅದರಲ್ಲಿ ಪ್ರಾಣತ್ಯಾಗ ಮಾಡಿದವರೇ, ನಮ್ಮನ್ನು ಸದಾಕಾಲವೂ ಆಶೀರ್ವದಿಸ ಕಾಪಾಡಿರಿ.
ಮಾರ್ಗದ ದರ್ಶಕ ಭಕ್ತವೃಂದದ ಪಾಲಕ ಮುಕ್ತಿ ಮಾರ್ಗದ ದರ್ಶಕ ಭಕ್ತವೃಂದದ ಪಾಲಕ ಪುಣ್ಯ ಫಲಗಳ ದಾಯಕ ನ್ಯಾಯ ನಿರ್ಣಯ ವೀಕ್ಷಕ